ಮೈಸೂರಿನ ಉದಯಗಿರಿಯಲ್ಲಿ ಕಲ್ಲು ತೂರಾಟ ಪ್ರಕರಣ. ಕಲ್ಲು ಎಸೆಯುವ ಎಕ್ಸ್ಕ್ಲೂಸಿವ್ ಸಿಸಿಟಿವಿಯ ದೃಶ್ಯ ಟಿವಿ5ಗೆ ಲಭ್ಯವಾಗಿದೆ. ಕಲ್ಲೆಸೆದ ಆರೋಪಿಗಳೆಲ್ಲ ಠಾಣೆಯ 100 ಮೀಟರ್ ಅಂತರದ ನಿವಾಸಿಗಳು ಅನ್ನೋದು ಗೊತ್ತಾಗ್ತಾ ಇದೆ. 90% ಯುವಕರು ಸುಖಾತಲಾಬ್ ನಿವಾಸಿಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸಿಸಿಟಿವಿ ಮೂಲಕ ಆರೋಪಿಗಳನ್ನ ಪತ್ತೆ ಹಚ್ಚುತ್ತಾ ಇರುವ ಸಿಸಿಬಿ ಪೊಲೀಸರು ನಾಪತ್ತೆ ಆಗಿರುವಂತಹ ಅಮ್ಜದ್, ಸಿಕಂದರ್, ಮುಕ್ರಮ್, ಮಾಜ್, ಶಾಹಿಲ್, ಫರಾಜ್, ಚಾಂದ್ ಬಂಧನಕ್ಕೆ ಬಲೆ ಬೀಸಿರುವಂತಹ ಸಿಸಿಬಿ ಪೊಲೀಸರು ಆರೋಪಿಗಳು ಎಲ್ಲರೂ ಪಂಚರ್ ಶಾಪು, ಸ್ಕೂಟರ್ ಮೆಕ್ಯಾನಿಕ್ಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪ್ರಚೋದನಕಾರಿ ಭಾಷಣದಿಂದ ಪ್ರೇರಿತವಾಗಿ ಕಲ್ಲೆಸೆದಿರುವಂತ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಮೈಸೂರಿನ ಉದಯಗಿರಿಯಲ್ಲಿ ಆದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ 8 ಜನರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿತ್ತು. ಇದೀಗ 14 ಜನರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. 90% ಯುವಕರು ಸುಖಾತಲಾಬ್ ನಿವಾಸಿಗಳು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ. ಸಿಸಿಟಿವಿಯ ಮೂಲಕ ಆರೋಪಿಗಳನ್ನ ಪತ್ತೆ ಹಚ್ಚುತ್ತಿರುವ ಸಿಸಿಬಿ ಪೊಲೀಸರು ನಾಪತ್ತೆ ಆಗಿರುವಂತ ಅಮ್ಜದ್, ಸಿಕಂದರ್, ಮುಕ್ರಮ್, ಮಾಜ್, ಶಾಹಿಲ್, ಇನ್ನು ಫರಾಜ್, ಚಾಂದ್ ಬಂಧನಕ್ಕೆ ಬಲೆ ಬೀಸಿರುವಂತ ಸಿಸಿಬಿ ಪೊಲೀಸರು. ಇನ್ನು ಅನೇಕರು ಕಣ್ಮರೆ ಆಗಿದ್ದಾರೆ, ತಲೆಮರೆಸಿಕೊಂಡಿದ್ದಾರೆ. ಅದರಲ್ಲೂ ದ್ವೇಷದ ಭಾಷಣ ಮಾಡಿದಂಥ ಒಬ್ಬ ಧರ್ಮಗುರು ಕೂಡ ಎಸ್ಕೇಪ್ ಆಗಿರೋದು. ಈಗ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ಸುಮಾರು 15 ಸಿಸಿಟಿವಿಯ ವಿಜುವಲ್ಸ್ಗಳನ್ನು ರಿಟ್ರೀವ್ ಮಾಡ್ಕೊಳ್ಳಲಾಗಿದೆ. ಯಾರೆಲ್ಲ ಕಲ್ಲು ತೂರಾಟ ಮಾಡ್ತಾ ಇದ್ರೋ ಅಂಥವ್ರೆಲ್ಲರನ್ನ ಅರೆಸ್ಟ್ ಮಾಡ್ಕೊಳಕ್ಕೆ ನೋಡಿ ಹೆಂಗೆ ಕಲ್ಲು ಹುಡುಕ್ತಿದ್ದಾರೆ ಅಂತ ನೋಡಿ. ಇವರು ನಿಜವಾಗ್ಲೂ ನ್ಯಾಯ ಕೇಳಕ್ಕೆ ಬಂದವರಾಗಿದ್ರೆ ನ್ಯಾಯ ಸಮ್ಮತವಾಗಿ ನಿಂತ್ಕೊಂಡು ನ್ಯಾಯ ಕೇಳಬೇಕಿತ್ತು. ಅದನ್ನ ಬಿಟ್ಟು ಕಲ್ಲು ಹುಡುಕಿ, ಕಲ್ಲು ತಂದು, ಕಲ್ಲು ಹೊಡೆದು ಇದನ್ನು ಯಾರಾದರೂ ನ್ಯಾಯ ಕೇಳೋದು ಅಂತಾರ? ಎಲ್ಲರೂ ಇದೇ ಥರ ನ್ಯಾಯ ನೋಡಿ. ಸಣ್ಣ ಸಣ್ಣ ಮಕ್ಕಳೆಲ್ಲ ಇದ್ದಾರೆ ನೋಡಿ, ಚಿಕ್ಕವರೆಲ್ಲ ಇದ್ದಾರೆ. ಪ್ರತಿಯೊಬ್ಬರು ಏರಿಯಾದಲ್ಲಿ ಬೀದಿಲಿ ಈ ಥರ ಕಲ್ಲು ಹಿಡ್ಕೊಂಡು ನಿಂತ್ಕೊಬಿಟ್ರೆ ಪರಿಸ್ಥಿತಿ ಏನಾಗ್ಬೋದು ಯೋಚಿಸಿ. ಸುಮಾರು ಸಮಸ್ಯೆ ಇದೆ. ನೀರಿನ ಸಮಸ್ಯೆ ಇದೆ, ಅದ್ರ ಜೊತೆಗೆ ಮೆಟ್ರೋ ರೇಟ್ ದುಬಾರಿ ಆಗಿದೆ, ರೈತರು ಹೋರಾಟ ಮಾಡ್ತಾ ಇರ್ತಾರೆ, ಬೆಂಬಲ ಬೆಲೆ ಬೇಕು ಅಂತ ಕೇಳ್ತಿರ್ತಾರೆ, ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿರ್ತಾರೆ, ಎಲ್ಲ ಇದೇ ಹುಟ್ಟಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ತಾರೆ, ಎಲ್ಲ ಇದೇ ಥರ ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಅದ್ಯಾಕೆ ಈ ಪ್ರತಿಭಟನೆಗಳು ಮಾತ್ರ ಕಲ್ಲಿಂದಲೇ ಶುರುವಾಗುತ್ತೆ, ಕಲ್ಲಿಂದಲೇ ಮುಕ್ತಾಯ ಆಗತ್ತೆ? ಸಣ್ಣ ಸಣ್ಣ ಮಕ್ಕಳು ರೀ ನೋಡಿ, ನೀವು ಗಮನಿಸ್ತಾ ಇರ್ಬೋದು ಆ ಸಿಸಿಟಿವಿ ವಿಜುವಲ್ಸಲ್ಲಿ. ಏನು 15, 16 ಅದಕ್ಕಿಂತ ಕಮ್ಮಿ 12, 13 ವರ್ಷದವರೆಲ್ಲ ಇದ್ದಾರೆ. ಎಲ್ಲರ ಆಸುಪಾಸು ಒಂದು 25ರಿಂದ 28 ವರ್ಷ ಇರ್ಬೋದು. ಎಲ್ಲರೂ ಹೆಂಗೆ ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ ಅಂತ ನೋಡಿ. ಇದೀಗ ಸಿಸಿಟಿವಿಯ ವಿಜುವಲ್ಸ್ಗಳನ್ನೆಲ್ಲ ವಶಕ್ಕೆ ಪಡ್ಕೊಂಡಿದ್ದಾರೆ. ಇಂಥವ್ರ ಮೇಲೆ ಏನು ಕೇಸ್ ಹಾಕ್ತೀರಾ ಹೇಳಿ? ಆ ಚಿಕ್ಕ ಹುಡುಗ ವಿದ್ಯಾಭ್ಯಾಸದ ಕತೆ ಏನಾಗಬಹುದು, ಏನು ಕತೆ ಆಗ್ಬಹುದು ಯೋಚನೆ ಮಾಡಬೇಕಲ್ವಾ? ಇವ್ರ ತಂದೆ ತಾಯಿ ಏನು ಯೋಚನೆ ಮಾಡ್ತಿರ್ತಾರೋ ಗೊತ್ತಿಲ್ಲ. ಈ ಚಿಲ್ಟಾಣಿ ಪಲ್ಟಾಣಿಗಳೆಲ್ಲ ನ್ಯಾಯ ಕೇಳಕ್ಕೆ ಬಂದಿದ್ರಂತೆ. ನ್ಯಾಯ ಕೇಳಿ ಪ್ರತಿಭಟನೆ ಮಾಡಿ ಹೋಗಬೇಕು. ಅದನ್ನು ಬಿಟ್ಟು ಬೀದಿಲಿ ಎಲ್ಲೆಲ್ಲಿ ಕಲ್ಲು ಬಿದ್ದಿದೆ ಅಂತ ಹುಡುಕ್ಬಾರ್ದು. ಈ ಮನುಷ್ಯ ಯಾರು ನೋಡಿ, ಬೈಕ್ ನಿಲ್ಲಿಸೋಷ್ಟು ಪುರ್ಸೋತಿಲ್ಲ, ಲೈಟು ಆಫ್ ಮಾಡಿಲ್ಲ, ಗಾಡಿಯಿಂದ ಕೀನೂ ತೆಗ್ದಿಲ್ಲ. ಬೈಕ್ ನಿಲ್ಸೋಕ್ಕಿಂತ ಮುಂಚೆನೇ ಕಲ್ಲು ಹುಡುಕ್ತಿರೋದು, ಎಲ್ಲಿ ಕಲ್ಲು ಇದೆ ಅಂತ ನೋಡಿ. ಅಲ್ಲೇ ನಿಲ್ಸಾಯ್ತು, ಇಮಿಡಿಯೇಟಾಗಿ ಕಲ್ಲು ಎತ್ಕೊಂಡಾಯ್ತು, ಇದೊಂದಷ್ಟು ಕಲ್ಲನ್ನು ತೆಗೆದುಕೊಂಡಾಯ್ತು, ಹೋಗಿ ಹೊಡೆದಾಯ್ತು. ಪೊಲೀಸರು ಏನು ಪುಕ್ಷಟೆ ಬಿದ್ದಿದ್ದಾರ? ಪೊಲೀಸರು ಇರೋದೇಂತ ಕೇಳಿ, ಕಾನೂನು ಸುವ್ಯವಸ್ಥೆನ ಕಾಪಾಡೋಕ್ಕೆ ಅಂತ. ಪೊಲೀಸರು ಸಿಕ್ಬಿಡ್ತಾರೆ ಅಂತ ಅವ್ರ ತಲೆ ಮೇಲೆ, ಅವ್ರು ಓಡಾಡುವ ವೆಹಿಕಲ್ಸ್ ಮೇಲೆಲ್ಲ ಕಲ್ಲು ತೂರಾಟ ಮಾಡ್ತಾರೆ ಅಂತ ಅಂದರೆ ಇನ್ನೆಷ್ಟು ದುರಹಂಕಾರ ಇರ್ಬೋದು. ಇದನ್ನ ದೌರ್ಭಾಗ್ಯ ಅಂತ ಅನ್ಬೇಕು ನಾವು. ಪೊಲೀಸರು ಅನ್ನುವಂಥ ಭಯ ಇಲ್ಲ, ಕಾನೂನು ಅನ್ನುವಂಥ ಭಯ ಇಲ್ಲ. ಪೊಲೀಸರೇನು ಬಿಟ್ಟಿದ್ದಾರ? ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಲಾಗಿತ್ತು.